ಕರ್ನಾಟಕ ಮಾದಾರ ಚೆನ್ನೈ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಟ್ಟಿತಗೋ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಹಾಗೂ ನಮ್ಮ ಸಮಾಜದ ಗುರುಗಳಾದ ಪ್ರಕಾಶ್ ಸ್ವಾಮಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಲಂಜೋಡ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇನ್ನೂರ DSSN ಮೂರ್ತಿ ಬಣದ ಜಿಲ್ಲಾಧ್ಯಕ್ಷರಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಹರರ್ ಹೋಗ್ಲಿ ಅನ್ನೋರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಹಾಗೂ ಇನ್ನೂರ ಸಮಾಜದ ಮುಖಂಡರಾದ ಭೀಮ್ಶಾ ಅನ್ನೋರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಹಾಗೂ ಇನ್ನೂರು ನಮ್ಮ ಸಮಾಜದ ಮುಖಂಡರಾದ ಸುಧಾಕರ್ ಮಾಳ್ಗೆ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಇನ್ನೂರು ಅತಿಥಿಯಾಗಿರ್ತಕ್ಕಂಥ ಸಮಾಜ ಮುಖಂಡರಾಗಿರ್ತಕ್ಕಂಥ ಆಸ್ಕರ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಬಂಧುಗಳೇ, ಇವತ್ತಿನ ದಿವಸ ಕರ್ನಾಟಕ ಮಾದಾರ ಚೆನ್ನೈ ಹೋರಾಟ ಸಮಿತಿಯ ವತಿಯಿಂದ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವೇನೆಂದರೆ, ಮೊನ್ನೆ ದಿನಾಂಕ 5ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತಿಯನ್ನು ಆಚರಣೆ ಸಂದರ್ಭದಲ್ಲಿ ಪ್ರೋಟೋಕಾಲ್ ಅಂತಕ್ಕಂಥದ್ದು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಜಿಲ್ಲಾ ಅಧಿಕಾರಿಗಳಾದ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಜಿಲ್ಲೆ ಯೋಗೇಶ್ ಅನ್ನೋರು ಪ್ರೋಟೋಕಾಲ್ ಅನ್ನೋಂಥ ಗಾಳಿಗೆ ತೂರಿ ಮನಬಂದಂತೆ ವರ್ತಿಸಿದ್ದಾರೆ. ಅವರ ವಿರುದ್ಧವಾಗಿ ನಾವು ಇವತ್ತು ಈ ಮಾದಾರ ಚೆನ್ನೈ ಹೋರಾಟ ಸಮಿತಿ ವತಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ವಿಶೇಷವೇನೆಂದರೆ, ಅವರು ಕಾರ್ಡ್ ಪ್ರಿಂಟ್ ಹಾಕಿದ್ದಾರೆ. ಈ ಕಾರ್ಡಲ್ಲಿ ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮತ್ತು ಪೂಜಾ ಕಾರ್ಯಕ್ರಮ, ಇದಕ್ಕೆ ಸಮಾಜದ ಮುಖಂಡರನ್ನು ಆಹ್ವಾನಿಸಿದ್ದರು. ನಾನು 9:05 ಇರಲಿಕ್ಕೆ ನಾನಲ್ಲಿ ಹೋಗಿದ್ದೇನೆ. ತರಾತುರಿಯಲ್ಲಿ 9 ಗಂಟೆಗೆ ಮುಗಿಸಿ ಅವರು ಹೊರಗಡೆ ಬರ್ತಿರ್ತಾರೆ. ಅದಕ್ಕೆ ನಾನು ಪ್ರಶ್ನೆ ಮಾಡಿದೆ, ಕಾರ್ಡಲ್ಲಿ ನೀವು 9:15 ಹಾಕಿ 9:09ಕ್ಕೆ ನೀವು ಮುಗಿಸಿ ಬಂದರೆ ಹೆಂಗೆ? ಇದ್ರ 9 ಹಾಕಬೇಕಿತ್ತು. ಇಷ್ಟು ಕೇಳಿದಾಗ ಅವರಂದರು, ಅದು ಏನೋ ಆಗಿದೆ ಸರ್, ಆಗಿದೆ. ಅದಕ್ಕೆ ಏನಂದ್ರೆ, ನೀವು ಬಂದಿಲ್ಲ, ಬರ್ಲಕ್ಕೆ ನಂಗೆ ಟೈಮು 9:30 ಅದ, ನೀವು 9 ಮುಗಿಸಿ ಬಂದ್ರೆ ಹೆಂಗೆ ಎಲ್ಲರೂ ಅಂತ ಕೇಳಿದ್ರೆ, ಅಲ್ಲಿ ಮುಂದಿನ ಕಾರ್ಯಕ್ರಮ ಲೇಟ್ ಆಗ್ತದೆ, ಅದಕ್ಕೆ ಜಲ್ದಿ ಮಾಡಿದ್ದೀವಿ ಅಂದರು. ನಾನು ಹೇಳೋದವರು ಅಷ್ಟೇ, ನೀವು 9 ಹಾಕಬೇಕಿತ್ತು ಕಾರ್ಯಕ್ರಮದ. ನಾವು 9ಕ್ಕೆ ಬರ್ತೀವಿ, 9:15 ಹಾಕಿ ನೀವು 9 ಗಂಟೆಗೆ ಮಾಡ್ತೀರಂದ್ರೆ, ಇದು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಅವರ ಜಯಂತಿಯ 119ನೇ ಜಯಂತಿಗೆ ಸಮಾಜ ಕಲ್ಯಾಣ ಅಧಿಕಾರ ಯೋಗೇಶ್ ಅವರು ಸಂಪೂರ್ಣವಾಗಿ ಅವಮಾನಿಸಿದ್ದಾರೆ. ಅವ್ರಿಗೆ ಸಮಯ ಪ್ರಜ್ಞೆ ಇಲ್ಲ, ಆಫೀಸಲ್ಲಿರಲ್ಲ, ಮತ್ತೇನಾದರೂ ಸಮಯಕ್ಕೆ ಸಿಗಲ್ಲ, ಸಮಯಕ್ಕೆ ಫೋನ್ ಎತ್ತಲ್ಲ. ಅವರು ಬಂದಮೇಲೆ ಈ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಹೆಂಗಾಗಿದೆ ಅಂದರೆ ಅಧೋಗತಿಗೆ ಹೋಗ್ಯದ. ನೀವು ಹಾಸ್ಟೆಲ್ಗಳಲ್ಲಿ ನೋಡ್ರಿ, ನೀವು ಅವ್ರು ಬಂದಮೇಲೆ ಕಳಪೆ ಆಹಾರ ಸರಬರಾಜು, ಸರಿಯಾಗಿ ಬೆಡ್ಗಳಿಲ್ಲ, ಸರಿಯಾಗಿ ಲೈಟ್ಗಳಿಲ್ಲ, ಸರಿಯಾಗಿ ನೀರಿನ ಸೌಲಭ್ಯ ಇಲ್ಲ. ಅದು ಬಿಡ್ರಿ, ನಾವು ಬಾಬು ಜಗಜೀವನರಾಮ್ ಜಯಂತಿಗೆ ಏನಂದ್ರೆ, ಯಾಕೆ ಟೈಮ್ ಮಿಸ್ ಮಾಡಿದ್ರಿ ನೀವು? 9:15 ಹೇಳಿ 9ಕ್ಕೆ ಯಾಕೆ ಮುಗಿಸ್ರಿ ಅಂತ ಕೇಳಿದಾಗ, ಅದು ಪ್ರೋಟೋಕಾಲ್ ಅಂತಾರೆ. ಮತ್ತು 9:15 ಹಾಕಿದ್ದು ಪ್ರೋಟೋಕಾಲ್ ಅಲ್ಲವಾ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ಸ್ಟೇಜ್ ಮೇಲೆ
ಅದಾದ ನಂತರ ಮೆರವಣಿಗೆ ಆದ ನಂತರ ರಂಗಮಂದಿರದಲ್ಲಿ ಚನ್ನಬಸವ ರಂಗಮಂದಿರದಲ್ಲಿ ಸ್ಟೇಜ್ ಕಾರ್ಯಕ್ರಮ. ಆ ಸ್ಟೇಜ್ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಆಹ್ವಾನ ಮಾಡಿ ಆ ಸ್ಟೇಜ್ ಕಾರ್ಯಕ್ರಮಕ್ಕೆ ಸಂಘಟನಾಕಾರರನ್ನು ಗುರುತಿಸಿ ಕರಿಬೇಕು. ಅದಕ್ಕೆ ಸಂಘಟನಾಕಾರನ ಯಾರು ಯಾರು ಹೆಂಗಿದ್ದಾರೆ ಪ್ರೋಟೋಕಾಲ್ ಪ್ರಕಾರ ಕರಿಬೇಕು. ಹಾಗೆ ಕರೆದರೆ ಓಕೆ. ಆದರೆ ಅಲ್ಲಿ ನಮಗೆ ಒಂದೊಂದು ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅದು ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತಿ. ಆ ಕಾಣಿಕೆಯಲ್ಲಿ ನಮಗೆ 2 ಪುಸ್ತಕಗಳನ್ನು ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನಾನು ಇದು ಮನೆಯಲ್ಲಿ ಬಿಚ್ಚಿ ನೋಡಿದೆ. ಬಿಚ್ಚಿ ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು 2 ಪುಸ್ತಕಗಳು. ಬಾಬಾ ಸಾಹೇಬ್ ಅಂಬೇಡ್ಕರ ನಮ್ಮ ಅಪ್ಪಿದ್ದಾರೆ, ಈ ದೇಶ ಅಪ್ಪಿದ್ದಾರೆ, ಸಂವಿಧಾನ ಶಿಲ್ಪಿ ಇದ್ದಾರೆ. ಅವ್ರಿಗೆ ಅಪಮಾನ ಮಾಡಬಾರ್ದು ನಾವು. ಅವ್ರ ಅಪ್ಪಿದ ಮೇಲೆ ಬಾಬು ಜಗಜೀವನರಾಮ್ ಚಿಕ್ಕಪ್ಪರ ಇದ್ದಿರ್ಬೇಕಲ್ಲ, ಸಣ್ಣಪ್ಪರ ಇದ್ದಿರ್ಬೇಕಲ್ಲ, ಅವ್ರು ದೊಡ್ಡಪ್ಪ ಆದರೆ. ಅವ್ರ ಜಯಂತಿಯಲ್ಲಿ, ಬಾಬು ಜಗಜೀವನರಾಮ್ ಜಯಂತಿಯಲ್ಲಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ಕೊಡ್ತಾರೆ. ಅವತ್ತು ಯಾವ ಬುಕ್ ಕೊಡಬೇಕಿತ್ತು ನೀವು? ಡಾಕ್ಟರ್ ಬಾಬು ಜಗಜೀವನರಾಮ್ ಬುಕ್ ಕೊಡಬೇಕಿತ್ತು. ಅವ್ರ ಇತಿಹಾಸ ನಮಗೆ ಖೂನ ಇಲ್ಲ. ನಮ್ಮ ಸಮಾಜಕ್ಕೆ ಅವ್ರ ಇತಿಹಾಸ ನಮಗೆ ಗೊತ್ತಿಲ್ಲ. ಅವ್ರು ಏನೇನು ಮಾಡಿದ್ರು ಅಂತ ಗೊತ್ತಿಲ್ಲ ಸಮಾಜಕ್ಕೆ, ಇಡೀ ದೇಶಕ್ಕೆ ಗೊತ್ತಿಲ್ಲ. ಇದು ಬಿಟ್ಟು ಹೀಗೆಲ್ಲ ಪ್ರೋಟೋಕಾಲ್ ಅಂತ ಹೇಳಿ ಒಂದೊಂದು ವಿಷಯದಲ್ಲ, ಪೂರಾ ಜಯಂತಿಯಲ್ಲೇ ಪ್ರೋಟೋಕಾಲ್ ಅವರು ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ಪತ್ರಿಕಾ ಮುಖಾಂತರ ಅವ್ರಿಗೆ ಇಮಿಡಿಯೇಟಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು ವರ್ಗಾವಣೆ ಮಾಡಬೇಕು ಅಂಥೇಳಿ ನಮ್ಮ ಸಂಘಟನೆಯಿಂದ ಅವ್ರಿಗೆ ನಾವು ಆಗ್ರಹ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಆಗ್ರಹ ಮಾಡ್ತೀವಿ. ಹೀಗಾಗಿ ಅವರೇನಂದ್ರೆ ಈ ಪುಸ್ತಕಗಳನ್ನು ಹಂಚಿದ ಕಡೆಗಾಗಿ ನಮ್ಮ ವಿರೋಧ ಇಲ್ಲ. ಅಲ್ಲಿ ಅಂದರೆ ಡಾಕ್ಟರ್ ಬಾಬು ಜಗಜೀವನರಾಮ್ರ ಇತಿಹಾಸ ಹಂಚಬೇಕಾಗಿತ್ತು. ಸರಿ, ಇವರು ಒಬ್ಬ ಮಹಾನ್ ನಾಯಕ, ಹೋರಾಟಗಾರ, ಸಂವಿಧಾನ ಶಿಲ್ಪಿ, ಒಪ್ಪಿಕೊಳ್ಳೋಣ. ಈಗ ನಾಳೆ 14 ಏಪ್ರಿಲ್ ಅಂಬೇಡ್ಕರ್ ಜಯಂತಿ ಇದೆಯಲ್ಲ, ಅಲ್ಲಿ ಬಾಬು ಜಗಜೀವನರಾಮ್ನ ಹಂಚಿತ್ರ ನೀವು ಹಂಚಬೇಕು. ನೀವು ಅಲ್ಲಿ ಗಿಫ್ಟ್ ಅದು ಕೊಡಬೇಕು ನೀವು. ಅದಾದ ನಂತರ ಬಂದು ಬಸವಣ್ಣರ ಜಯಂತಿ ಇದೆ ಇದೇ ತಿಂಗಳು, ಏಪ್ರಿಲ್ ತಿಂಗಳಲ್ಲೇ. ಅಲ್ಲಿ ಯಾವುದು ಕೊಡ್ತೀರಿ? ಅಲ್ಲಿ ಅಂಬೇಡ್ಕರ್ ಅಂತ ಕೊಡ್ಬೇಕು ನೀವು. ಇದು ನಾನು ಆದರ್ಶ ಪ್ರಾಯ ಇದು. ಯಾಕಂದ್ರೆ ಒಂದು ಸಮಾಜದಲ್ಲಿ ಒಂದು ಪ್ರೀತಿ ಹುಟ್ಟುತ್ತಂತ ನಿಮ್ಮ ಉದ್ದೇಶ ಇರ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ಅಲ್ಲೇನಂದ್ರೆ ಅಂಬೇಡ್ಕರ್ ಜಯಂತಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಗಿಫ್ಟ್ ಕೊಡ್ರಿ. ಅಣ್ಣ ಬಸವಣ್ಣನ ಜಯಂತಿಯಲ್ಲಿ ಅಂಬೇಡ್ಕರ್ ಅಂತ ಗಿಫ್ಟ್ ಕೊಡ್ರಿ. ಆಯಾಮ ಓಬೆ. ಅದಕ್ಕೆ ಇಂಥ ಅಧಿಕಾರಿ ಯೋಗೇಶ್ ಅಂತ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಕೂಡಲೇ ವರ್ಗಾವಣೆ ಮಾಡಬೇಕಂತ ಆಗ್ರಹ. ವರ್ಗಾವಣೆ ಮಾಡಲಿಲ್ಲ ಪಕ್ಷದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹಂತವಾಗಿ ವಿವಿಧ ರೂಪದಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ತಯಾರಿದ್ದೇವೆ. ಅವರು ಹೋಗುವವರೆಗೆ ನಾವು ಅವ್ರಿಗೆ ಮಾಡ್ತೇವೆ, ಅವ್ರಿಗೆ ವರ್ಗಾವಣೆ ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಪ್ರಮೋದ್ ಶಿಂದೆ ಅಂತಕ್ಕಂಥವ್ರು ಮೊನ್ನೆ ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ, ನನ್ನ ಹತ್ರ ಇದೆ. ಡಾಕ್ಟರ್ ಬಾಬು ಜಗಜೀವನರಾಮ್ ಮಾದಿಗರಲ್ಲ, ಅದಕ್ಕೆ ಮಾದಿಗ ಜನಾಂಗ ಡಾಕ್ಟರ್ ಬಾಬು ಜಗಜೀವನರಾಮ್ ಜಯಂತಿ ಆಚರಣೆ ಮಾಡಬಾರದು. ಅವರು ಚಮಾರಿದ್ದಾರೆ. ಅವರು ಚಮಾರಿದ್ದು ಕಡಿದು ಆ ಜಯಂತಿಯನ್ನು ಈ ಜಿಲ್ಲೆ ಇರ್ತಕ್ಕ ಚಮಾರ್ ಜನಾಂಗ ಆ ಜಯಂತಿ ಮಾಡಬೇಕಂಥೇಳಿ ಒಂದು ವೈರಲ್ ಮಾಡಿದ್ದಾರೆ ವಿಡಿಯೋ. ಅದು ನನ್ನ ಹತ್ರ ಇದೆ, ಎಲ್ಲರ ಹತ್ರ ಅವ್ರದ್ದೇ ಪ್ರಸಾರ ಆಗಿ ನೋಡಿದೆ. ನಾನು ಪ್ರಮೋದ್ ಶಿಂದೆ ಅನ್ನೋರಿಗೆ ಇಷ್ಟೇ ಕೇಳ್ತೀನಿ, ಜಾತಿ ಮುಖ್ಯನೋ ಆದರ್ಶ ಮುಖ್ಯನೋ? ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜನಾಂಗಕ್ಕೆ ಆಯಾ ಹೆಸರುಗಳು ಬೇರೆ ಇದೆ. ಎಲ್ಲಿ ಮಾದಿಗರ ಅಂತಾರ, ಎಲ್ಲಿ ಚಾಂಡಾಲ್ ಅಂತಾರ, ಎಲ್ಲಿ ಮಾತಾಂಗ್ ಅಂತಾರ, ಎಲ್ಲಿ ಮಹಾದೂರ್ ಅಂತಾರ. ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಮಾದಿಗ ಜನಾಂಗಕ್ಕೆ ಚಮಾರ್ ಅಂತಾರೆ. ಈ ದೇಶದಲ್ಲಿ ಮಾಯತಿ ಅಕ್ಕ ಚಮಾರ್ ಸಮಾಜದವರು, ಮಾದಿಗ ಸಮಾಜದವರು. ಕಾನ್ಸರನ್ ಸಾಹೇಬರು ಚಮಾರ್ ಸಮಾಜದವರು, ಅವರು ಮಾದಿಗ ಸಂಬಂಧ ಜಾತಿಯವರು. ಅದೇ ರೀತಿ
ರಾಮ್ ವಿಲಾಸ್ ಪಾಸ್ವಾನ್ ಅವರು ಸಹಿತ ಚಮಾರ್ ಇಲ್ಲಿನ ಮಾದಿಗರು, ಅಲ್ಲಿ ಮಾದಿಗರು ಬೇರೆ ಹೆಸೆ. ಉದಾಹರಣೆಯಾಗಿ ಇಲ್ಲಿ ಮಹಾರಾಷ್ಟ್ರ ನೋಡೋಣ ನಾವು. ನಮ್ಮ ರಾಜ್ಯದಲ್ಲಿ ಹೊಲೆಯರಿಗೆ ಹೊಲೆಯರ್ ಅಂತಾರೆ, ಮಹಾರಾಷ್ಟ್ರದಲ್ಲಿ ಮಹಾರ್ ಅಂತಾರೆ. ಹಾಗಾದ್ರೆ ಅಲ್ಲಿ ಹೊಲೆಯರಲ್ವ ಅವರು? ಈ ದೇಶದಲ್ಲಿ ಮನುವಾದಿಗಳು, ಬ್ರಾಹ್ಮಣರು, ಇವರೆಲ್ಲ ಜನಾಂಗ ಬಹುಸಂಖ್ಯಾತರಿದ್ದಾರೆ. ಇವ್ರು ಇಕ್ಕಟ್ಟಾಗಬಾರ್ದು, ಇವ್ರು ಇಕ್ಕಟ್ಟಾದ್ರೆ ನಮ್ಮ ಉಳಿಗಾಳ ಇಲ್ಲ, ನಮ್ಮ ಮನುವಾದ ನಡೆಯಲ್ಲ ಅಂಥೇಳಿ ಆಯಾ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಗೊತ್ತಾಗಬಾರ್ದು ಇವರಿಗೆ. ಜಮ್ಮು ಕಾಶ್ಮೀರವನ್ನು ಮಾದಿಗ ಅಂತಿದ್ರೆ, ಇಲ್ಲಿಯೂ ಮಾದಿಗ ಅಂತಿದ್ರೆ, ಅಲ್ಲಿ ಮಾದಿಗರು ಯಾರು ಸುಟ್ರೆ ಕರ್ನಾಟಕ ಮಾದಿಗರು ದಂಗೆ ಹೇಳ್ತಾರೆ. ಅದಕ್ಕೆ ಒಂದೇ ಹೆಸರು ಇವ್ರಿಗೆ ಇರಬಾರ್ದು ಅಂಥೇಳಿ ಮನುವಾದ ಕೂತದ ಹಿಂಗೆ ಮಾಡಿದ್ದಾರೆ ಅವರು. ಅದು ಪ್ರಮೋದ್ ಶಿಂದೆ ಅವರಿಗೆ ಮತ್ತೇನು ಅಡ್ವೊಕೇಟ್ ಇದ್ದಾರಂತೆ, ಅವರಿಗೇನು ಪರಿಜ್ಞಾನ ಅದನ ಇಲ್ಲ ಅಂತಕ್ಕಂಥದ್ದು ನನಗೊಂದು ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಈ ದೇಶದ ನಮ್ಮ ಅಪ್ಪ ಇದ್ದಾರೆ, ಡಾಕ್ಟರ್ ಬಾಬಾಜಿ ಜಗಜೀವನ ನಮ್ಮ ಚಿಕ್ಕಪ್ಪರು ಇದ್ದಾರೆ. ದೊಡ್ಡಪ್ಪ ಚಿಕ್ಕಪ್ಪ ಇದ್ದರೆ ಈ ದೇಶಕ್ಕೆ ಒಳ್ಳೆಯದು, ಎಡಗಣ್ಣು ಬಲಗಣ್ಣು ಇದ್ದರೆ ಈ ದೇಶಕ್ಕೆ ಒಳ್ಳೆಯದು ಇರ್ಬೋದು ಈ ದೇಶದಪ್ಪ ಅಂತೇಳಿ. 12ನೇ ಶತಮಾನದಾಗ ನಮ್ಮ ಕುಲಕ್ಕೆ ಏನಂದ್ರೆ ಅಣ್ಣ ಬಸವಣ್ಣನ ಅಪ್ಪನ ಮಾದರಿ ಚೆನ್ನಂತ ಕರೆದಾರಿ 12ನೇ ಶತಮಾನದಾಗ. ಇದು ಈ ಶತಮಾನದಾಗ ಅಪ್ಪ ಅಲ್ಲಿದ್ದೇವೆ ನಾವು. ಅಣ್ಣ ಬಸವನವರು ಏನಂದರು? ನಮ್ಮ ಅಪ್ಪನು ಮಾದಾರ ಚೆನ್ನಯ್ಯ, ನಮ್ಮ ಬಪ್ಪನು ಡೋರಾರ ಕಕ್ಕಯ್ಯ ಅಂತ ಹೇಳಿದನು. ಬಪ್ಪ ಅಂದ್ರೆ ಚಿಕ್ಕಪ್ಪ ಅಂತ ನಮ್ಮ ಅಪ್ಪ ಅನ್ನಿಸ್ಕೊಂಡ ಜನಾಂಕ. ನೀವು ಕಳಂಕ ತರ್ಲಕ್ಕೆ ನೀವು ಮಾತಾಡ್ತೀರಿ, ನೀವು ಹೇಳಿಸ್ತೀರಿ. ಅದಕ್ಕೆ ಪ್ರಮೋದ್ ಶಿಂದೆ ಹಲವು ಬಾರಿ, ಇದು ಒಂದೇ ಸಲ ಅಲ್ಲ, ನಮ್ಮ ಮಾದಿಗ ಜನಾಂಗಕ್ಕೆ ಶ್ರುತಿ ತಂತರಿದ್ದಾರೆ, ಹೇಳಿಸ್ ಮಾತಾಡ್ತಿದ್ದಾರೆ. ಅದಕ್ಕೆ ಈಗಾಗಲೇ ಅವ್ರ ಮೇಲೆ ಕೆಲವೊಬ್ಬರು ಕೇಸ್ ಆಗಬೇಕಂತೇಳಿ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಈಗ ನಿನ್ನೆ ಮೊನ್ನೆ ಸಮಗ್ರಗ ನಮಗೆ ವೇದ ವೈರತ್ವ ಹುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಪ್ರಮೋದ್ ಶಿಂದೆ ಅವ್ರ ಕೆಲಸನೇ ಇದೇ ಆಗ್ಯದ. ಒಂದು ಜಾತಿಗೆ ಹಚ್ಚೋದು ಅಂತೇಳಿ ಅಶಾಂತಿ ಉಂಟು ಮಾಡ್ಲತ್ತಾರೆ. ಅದಕ್ಕೆ ಈ ಪತ್ರಿಕೆಗೋಷ್ಠಿ ಮುಖಾಂತರ ಪ್ರಮೋದ್ ಶಿಂದೆಗ ಇಚ್ಛೆಯಿಂದ ಸುಮೋ ಕೇಸ್ ಅಂತಾರೆ. ಅದಕ್ಕೆ ಅವ್ರು ಏನಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ಈ ಪತ್ರಿಕಾ ಮುಖಾಂತರವಾಗಿ ನಾನು ಸಮಸ್ತ ಮಾದಿಗ ಜನರಲ್ಲಿ ಮತ್ತು ಸಮಾಜಕರ ಅಂಬೇಡ್ಕರ್ ವಾದಿಗಳಲ್ಲಿ, ಡಾಕ್ಟರ್ ಬಾಬು ಜಗಜೀವನರ ವಾದಿಗಳಲ್ಲಿ ಕೆಲವೊಬ್ರು ಹೆಂಗಿದ್ದಾರೆ ಅಂದರೆ, ಆಷಾಢ ದೇವು ಅಂತಿರ್ತದೆ ನೋಡ್ರಿ, ಆಷಾಢ ಗಾಳಿ ಅಂತ ಬಿಡುತ್ತೆ ಹಿಂದಕ್ಕೆ. ಆಷಾಢ ಗಾಳಿ ಬಿಟ್ಟರೆ ಬೆಳೆ ಸಹಿತ ಒಣಗ್ತಾವೆ, ಆಷಾಢ ಗಾಳಿಗೆ ಹುಲ್ಲು ಒಣಗ್ತದೆ, ಆಷಾಢ ಗಾಳಿಗೆ ನೀರು ಒಣಗ್ತದೆ. ಈ ಪ್ರಮೋದ್ ಶಿಂದೇವ ಆಷಾಢ ದೇವ್ ಇದ್ದಾನೆ, ಆಷಾಢ ದೇವ್ ಇದ್ದಾನೆ. ಮುಂದೆ ಸಂವಿಧಾನ ಅಂಬೋದು ಹಿಂದೆ ಸೂರ್ಯ ಹಾಕೋದು, ಬಾಬಾ ಸಾಹೇಬ್ರ ಮೂರ್ತಿಗೆ ಹಾರ ಹಾಕೋದು ಆತನ ಸಿದ್ಧಾಂತ ಹೇಳಲ್ಲ. ಬಾಬಾ ಸಾಹೇಬ್ ಏನು ಈ ದೇಶದ ಆಸ್ತಿಯವರು, ಈ ದೇಶದ ರತ್ನ, ಒಂದು ಬೆಳ್ಳಿ ಒಂದು ಬಂಗಾರ ಇದ್ದಂಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನರಾಮ್. ಅದಕ್ಕೆ ಇಂಥವೆಲ್ಲ ಬಿಟ್ಟು ಪ್ರಮೋದ್ ಶಿಂದೆ ಅವರು ಒಂದು ಒಳ್ಳೆಯ ಮಾನವತೆ ದೃಷ್ಟಿಯಿಂದ ಇವನವರವ ಅಂತ ಅನ್ನೋದಕ್ಕಿಂತ ಇವ ನಮ್ಮ ಮನೆಯ ಹಿರಿಯ ಮಗನಂದು ಎಣಿಸೆ ಅಂತ ಬಸವಣ್ಣಂದರ ವಚನ 12ನೇ ಶತಮಾನ ತಿಳ್ಕೊಂಡು ಉಳ್ಕೊಂಡು ನೀತಿ ನೇಮದಿಂದ ನಡಿಬೇಕಂಥೇಳಿ ಆತಗೊಂದು ಕಿವಿಮಾತು ಹೇಳಿ ನನ್ನ 2 ಮಾತಿಗಳೇ ನಾನು ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಹಿಂದ್, ಜೈ ಮಾದಿಗ. ನಾನು ಹರಿಹರ ಗೋಖಲೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದೀನಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಯನ್ಮೂರ್ತಿ ಅನುಮತಿ ವತಿಯಿಂದ ನಮ್ಮ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರ ಜೊತೆಗೆ ಬಂದು ನಾವು ಅವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಅವ್ರಿಗೆ ಏನೇ ಯಾವುದೇ ಅವ್ರ ಕಾರ್ಯಕ್ರಮ ಇರಲಿ ನಾವು ಅವ್ರಿಗೆ ಹಮೇಶ ಬೆಂಬಲ ಕೊಡ್ತಾ ಬಂದಿದ್ದೆವು. ಮತ್ತು ಮುಂದೆ ನಾವು ಜೀವಂತ ಇರಿಸ್ತಕ್ಕ ಅವ್ರ ಜೊತೆ ಇರ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರು ಏನು ಅವ್ರಿಗೆ ಇವತ್ತು ಮಾತಾಡಿದ್ರು ಅದು ಎಲ್ಲ ನಿಜ ಅದ. ಆದರೆ ಅವ್ರ ಹಿಂದೆ ನಾವು ಇದ್ದೆವು. ಅವ್ರು ಏನು ಹೇಳಿದೆಲ್ಲ ಕರೆಕ್ಟ್ ಅದ. ನೀವೆಲ್ಲರೂ ಏನದ ಪತ್ರಕರ್ತರು, ನಮ್ಮ ಮೀಡಿಯಾದವರು ಎಲ್ಲರೂ ಅದಕ್ಕೆ ಸರಿಯಾಗಿ ಏನೇ ಅದು ಮುಂದುವಹಿಸ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರದು ನ್ಯೂಸನ್ನು ಒಳ್ಳೆ ರೀತಿಯಿಂದ
ನೀವೆಲ್ಲ ಕಡೆ ಹಾರಿಸ್ಬೇಕಂತ ಹೇಳಿ ನಮ್ಮದು ಇಷ್ಟೇ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಕರ್ನಾಟಕ ಮಾದರಿ ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ರಮೇಶ್ ಕಟ್ಟಿತುಗ ಅವರೇ, ಅದ್ರ DSS ಜಿಲ್ಲಾಧ್ಯಕ್ಷರು ಹರಿಹರ ಗೋಖಲೆ ಅವರೇ, ಅದರ ನಂತರ ನಮ್ಮದು ಪ್ರಕಾಶ್ ಮಾದಿಗ ಸಮಾಜದ ಮುಖಂಡರು, ಅದ ನಂತರ ಇಟ್ಟಲರಾವ್ ಅಣ್ಣವರು ಅವರು ಜಿಲ್ಲಾ ಅಧ್ಯಕ್ಷರು, ಮತ್ತು ಅದೇ ರೀತಿಯಾಗಿ ನಮ್ಮ ಭೀಮಸಣ್ಣವರು DSS ಜಿಲ್ಲಾ ಉಪಾಧ್ಯಕ್ಷರು, ಇಲ್ಲಿ ಬಂದ್ಯಾಂತರ ಎಲ್ಲರಿಗೆ, ಪತ್ರಕರ್ತರು ಎಲ್ಲರಿಗೆ ನಂದು ಪರವಾಗಿ, ನಮ್ಮ ಸಂಘಟನೆ ಪರವಾಗಿ ನಾ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಹೀಗೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು, ಈ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಾಡಿ ನಾವು ಟೈಮ್ ಕೊಟ್ಟು ಕಸಿ ನಾವು 5 ತನ ಅವರು ಒಂದು ಮಿಸ್ಗಾಡ್ ಮಾಡಿ ಕಸಿ ಒಂದು ಸಮಾಜದ್ದು ಮಾದಿಗ ಸಮಾಜ ಒಂದು ಹಸ್ತಕ್ಕಿಲ್ಲ ಅಂತ ಕಸಿ ಅವ್ರು ತಿಳ್ಕೊಂಡಾರ. ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾರ ಅಂದ್ರೆ ಕಲೀರಿ, ಸಂಘಟಿತದಾಗರಿ, ಸಂಘರ್ಷ ಮಾಡಿ ಅಂತ ಕಸಿ ಹೇಳ್ಯಾರ ಅವರು. ಆ ರೀತಿಯಾಗಿ ನಮ್ಮಲ್ಲಿ ಶಿಕ್ಷಣದ, ಸಂಘಟಿತದ, ಸಂಘರ್ಷದ ಎಲ್ಲದ ಕಲ್ಪ ನೀವು ತಪ್ಪು ತಿಳ್ಕೊಳತ್ತೀರಿ ಜಿಲ್ಲಾಧ್ಯಕ್ಷರೇ. ಮುಂದೆ ಬರ ಇದ್ರದಾಗ ನೀವು ಅದು ಸರಿಪಡಿಸ್ಬೇಕಂತ ಕಸಿ ನಾ ಇದು ಪತ್ರಿಕೋಸ್ನೆ ಮುಖಾಂತರ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರಮೋದ್ ಶಿಂದೆ ಅವರಿಗೆ ನಾವು ಒಂದೇ ಮಾತು ಹೇಳ್ತೀರಿ, ಈ ದೇಶದ ಮೂಲ ರಹಿವಾಸಿ ನಿಮ್ಮ ಮಾದಿಗ ಜನರು. ಅದ್ರ ನಂತರ ಬಸವಣ್ಣನ ಏನು ಹೇಳಿದ್ರೆ 14ನೇ ಶತಮಾನದಾಗ ಅಪ್ಪ ನನ್ನ ಮಾದರ್ ಚೆನ್ನಯ್ಯ ಮತ್ತು ಢೋರರ್ ಕಕ್ಕಯ್ಯ ನಮ್ಮ ಚಿಗಪ್ಪ ಮತ್ತು ಸಮಗಲ್ ಹಳೆಯ ನಮ್ಮ ಕಾಕ ಅಂತ ಹೇಳ್ಯಾರ. ಅದು 11ನೇ ಶತಮಾನದಾಗ ಬಸವಣ್ಣವರು ಅದು ಏನು ಹೇಳ್ಯಾರ, ಬಾಬು ಜಗಜೀವನ್ ಅವರು ನಮ್ಮ ಪ್ರಧಾನಿ ಇದ್ದರು, ಅವರು ನಮ್ಮ ದೇಶಕ್ಕೆ ಪ್ರಧಾನಿ ಇದ್ದರು. ಅವರು ಒಂದು ಮಾದಿಗ ಜನಕ ಶ್ರೀಧರ ಇದ್ದರು, ಎಲ್ಲ ಕೆಲಸ ಮಾಡೋರು ಮಾದಿಗ ಒಂದೇ ಜಾತಿ ದುಸರಿಲ್ಲ. ಯಾವ ನಮ್ಮ ರಾಜ್ಯಾಧ್ಯಕ್ಷ ಅಂದರು ಆ ಕಡೆ ಉತ್ತರ ಪ್ರದೇಶ ಚಂಬಾರು, ಈ ಕಡೆ ಮಾದಿಗ ಮಾದೂರು, ಹೀಗೆಲ್ಲ ಒಂದೊಂದು ಪ್ರಾಂತ ಒಂದೊಂದು ಜಾತಿ ಅದ. ಅಷ್ಟೊಳಗೆ ಪ್ರಮೋದ್ ಶಿಂದೆ ಅವರೇ ನೀವು ಏನು ಮಾತಾಡತ್ತೀರಿ ಅದು ನೀವು ಸರಿಪಡಿಸ್ಕೊರಿ ಅಂತ ಕಸಿ ನಾ ಇದು ಮನವಿ ಮಾಡ್ತಾಯಿದ್ದೀನಿ ನಿಮಗೆ. ಮುಂದಿನ ದಿನಮಾನದಾಗ ಮಾದಿಗ ಬಗ್ಗೆ ನೀವು ಆಡಬಾರ್ದು ಅಂತ ಕಸಿ ನಂದು ಕೈಕಳಿ ವಿನಂತಿದ್ದು. ನೀವು ಒಂದು ದಲಿತ ಇದ್ದೀರಿ, ಈ ಥರ ಮಾತಾಡಬಾರ್ದು. ಬಾಬಾ ಸಾಹೇಬ್ ಸಂವಿಧಾನ ಓದಿನ ಮನುಷ್ಯರಿದ್ದೀರಿ. ಬಾಬಾ ಸಾಹೇಬ್ ಏನು ಹೇಳ್ಯಾರಂದ್ರೆ ಒಂದು ದಲಿತ ಅಂತ ಹೇಳ್ಯಾರ ಅವರು. ಪ್ರತಿಯೊಂದು ಜಾತಿ ಅವು ಭೀ ಹೇಳಿಲ್ಲ ಅವರು. ದಲಿತ ಅಂದ್ರೆ ನಮ್ಮದೇ ಜಾತಿ ಅವ ಅಂತ ಕಸಿ ಎಲ್ಲರೂ ಹೇಳ್ಯಾರ ಅವರು. ಆ ಸಲಕ್ಕೆ ನೀವು ಇದು ಮಾತಾಡೋಕೆ ಹೋಗ್ಬೇಡ್ರಿ. ಎಲ್ಲ ನೀವು ಅಂತಮ್ಮೂರಿದ್ದೇವೆ, ದುಸರಿ ಇಲ್ಲ. ಈ ಹಳ್ಳಿದಾಗ ಹೋಗಿ ನೋಡಿರಿ, ನೀವು ಎಲ್ಲ ಒಂದೇ ಜಾತಿ, ಒಂದೇ ಜಾಗಿ ಕೊಡೋರು, ಒಂದೇ ಜಾಗಿ ಹೇಳಿರೋರು. ನೀವು ಒಂದು ಕಿಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದು ಜಾತಿ ಅದ ಅದು ಜಾತಿ ಅದ ಅಂತ ಕಸಿ ಇದು ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು ಇಲ್ಲಿ ಬಂದಿನವರಿಗೆ ಮತ್ತು ಎಲ್ಲ ಪತ್ರಕರ್ತರಿಗೆ, ಮೀಡಿಯಾದವ್ರಿಗೆ ಎಲ್ಲಿಗ ನಂದು ಎರಡು ಮಾತು ಹೇಳಿ. ಜೈ ಮಾದಿಗ, ಜೈ ಭೀಮ್. ಎಲ್ಲರಿಗೆ ಜೈ ಭೀಮ್. ಈ ಒಂದು ಕಾರ್ಯಕ್ರಮದಲ್ಲಿ ಮಾದಾರ ಚೆನ್ನಯ್ಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಕೃಷ್ಣಮೂರ್ತಿ ಬಣದ ಜಿಲ್ಲಾಧ್ಯಕ್ಷರು ಹಾಗೂ ಇನ್ನಿತರ ಸೋದರರು ವೇದಿಕೆ ಮೇಲಿದ್ದಾರೆ, ಅವರಿಗೆ ವಂದನೆ ತಿಳಿಸ್ತೇನೆ. ಮತ್ತು ಮೊದಲನೇದಾಗಿ ಮಾಧ್ಯಮ ಮಿತ್ರರು ಕೂಡ ನಾನು ವಂದನೆ ತಿಳಿಸ್ತೇನೆ. ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವುದೇನೆಂದರೆ, ಪ್ರಮೋದ್ ಶಿಂದೆ ಅವರು ನ್ಯಾಯವಾದಿಯರ, ಅವರು ಕೋರ್ಟಿನಲ್ಲಿ ನಿಂತು ಜಡ್ಜ್ ಜೊತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಅವರು ನ್ಯಾಯವಾದಿಗಳಾಗಿ ಕೆಲವೊಂದು ಮಾತುಗಳು ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಮುಂದೆ ಕೂಡ ಅವರು ಪ್ರಜ್ಞೆ ತಪ್ಪಿ ಮಾತಾಡಬಾರ್ದು. ಯಾಕಂದ್ರೆ ನಾವು ಹೊಲೆರು ಮಾದರು ಅಂತೇನು ಅಂತೀವಿ, ನಾವು ಅಣ್ಣತಮ್ಮರು ಮಕ್ಕಳು. ಈಗ ಸಣ್ಣ ಸಣ್ಣ ಹಳ್ಳಿದಾಗ ಏನದ, ಆಜು ಬಾಜು ಮನೆ ಅವ, ಈ ತಡ್ತಡಗೆ ಮಾತಿನ ಸಲಕ್ಕೆ ಏನಾಗ್ಲತ್ತ, ಡಿಸ್ಟರ್ಬೆನ್ಸ್ ಆಗ್ಲತ್ತ ಹಳ್ಳಿದಾಗ. ಆ ರೀತಿ ಪ್ರಮೋದ್ ಶಿಂದೆ ಅವರೇ, ನಾವು ನಿಮಗೆ ಹೇಳ್ತಾ ಇದ್ದೀವಿ, ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಮತ್ತೊಂದು ಸರಿ ನಾವು ಮನವಿ ಮಾಡ್ತಾಯಿದ್ದೀವಿ. ಆ ರೀತಿ ಗಲತ್ ನೀವು ಸ್ಟೇಟ್ಮೆಂಟ್ ಆಗಾರ ಕೊಟ್ರಿ ಅಂದ್ರೆ ನಿಮ್ಮ ಬಗ್ಗೆ ನಾವೇನಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ನಿಮ್ಮ ಬಗ್ಗೆ ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟಾಗ ಕೇಸ್ ಮಾಡ್ಯಾರ. ಅದಕ್ಕೇನಪ್ಪ ನೀವು ತಿರುಗಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ರಿ ಅಂದ್ರೆ ನಾವು ನಿಮ್ಮ ಬಗ್ಗೆ ಏನಪ್ಪ ಅಂದ್ರೆ ನಾವು ಇದು ಮಾಡ್ಬೇಕಾಯ್ತದ. ನಾವು ಆ ರೀತಿ ನಿಮ್ಮ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ನಿಮಗೇನು ಬೈತಾ ಇಲ್ಲ ಅಂತೆಲ್ಲ. ನೀವೇನು ಮಾತಾಡಬೇಕಾಗಿತ್ತು, ಒಬ್ಬ ವಕೀಲರಿದ್ರಿ, ನೀವು 4-5 ವರ್ಷ ವಕೀಲ ಕಲ್ತೀರಿ. ನೀವು ಕಲ್ತಿದ್ದು ಒಂದು ವಿದ್ಯಾಕ್ಕೇನಪ್ಪ ಮಾನ ಮರ್ಯಾದೆ ಆಗಾರ ಕೊಡಬೇಕಾದ್ರೆ ನೀವು ಗಲತ್ ಸ್ಟೇಟ್ಮೆಂಟ್ ಕೊಡಬಾರ್ದು.
ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ರಿ, ನಾವು ನೀವು ಅಣ್ಣತಮ್ಮರಾಗಿರ್ರಿ, ಮತ್ತು ಹಿಂದಕ್ಕೆ ಭೀ ಯಾವ ರೀತಿ ಇದ್ದೇವೆ ಮುಂದೆ ಭೀ ಅದೇ ರೀತಿ ಇರೋರಿ. ಒಂದು ವೇಳೆ ನೀವು ಆ ರೀತಿ ಇದು ಮಾಡತ್ತಿರೋದು ಹಳ್ಳಿದಾಗೆಲ್ಲ ಜಗಳ ಕಿರಿಕಿರಿಗಳು ಆಯ್ತವ, ಅವ್ರ ಮಾದರರ ಅವ್ರು ಅದು ಅರ ಇದವರ ಅಂತ ಹೀಗೆಲ್ಲ ತಪ್ಪು ಕಲ್ಪನೆಗಳು ಬರ್ತಾವೆ. ಮತ್ತು ಈ ಪತ್ರಿಕಾಗೋಷ್ಠಿಯನ್ನು ಸೋದರನ್ನು ಏರ್ಪಾಡು ಮಾಡ್ಯಾರ ರಾಜ್ಯ ಅಧ್ಯಕ್ಷರು ಏನಂತಾರ ಅವರಿಗೆ ನಾವೇನಪ್ಪ ಬೆನ್ನೆಲುಬಾಗಿ ನಾವು ಅವ್ರಿಗೆ ಹೋರಾಟ ಆಗಲಿ, ಅವ್ರು ಸ್ಟ್ರೈಕ್ ಮಾಡಲಿ, ಮತ್ತೊಂದು ಏನೇ ಕರೆ ಕೊಡಲಿ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ, ಅವ್ರ ಜೊತೆ ನಾವು ಇರ್ತೀವಿ. ಅವ್ರು ಯಾವಾಗಲೂ ಏನಪ್ಪ ಅಂದ್ರೆ ಅವ್ರ ಜೊತೆ ನಾವು ಸಹಕಾರ ಮಾಡ್ತೀವಿ. ಜೈ ಹಿಂದ್, ಜೈ ಮಾದಿಗ, ಜೈ ಭೀಮ್. ಮೇಲೆ ಅಂತ ಕೂತಿದ್ದಂಥ ನಮ್ಮದು ಮಾದಾರ ಚೆನ್ನೈ ಹೋರಾಟ ಸಮಿತಿಯಿಂದ ರಾಜ್ಯಾಧ್ಯಕ್ಷರಾದ ರಮೇಶ್ ಅಣ್ಣಾಜಿ ಅವರಿಗೆ ನನ್ನ ಮಾದಗ ಸಮಾಜ ವತಿಯಿಂದ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಆ ನಂತರ ಇಲ್ಲಿ ಎಲ್ಲ ಕುಂತಿದಂಥ ನಮ್ಮದೆಲ್ಲ ಹಿರಿಯ ಮುಖಂಡರು, ನಮ್ಮದು ಹಿರಿಯ ಎಲ್ಲ ನಮ್ಮದು ಅಣ್ಣ ತಮ್ಮದರು ಎಲ್ಲ ಕುಂತಿದ್ದಾರೆ. ಏನಂದರೆ ಈ ಕ್ಷಣದಲ್ಲಿ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾಡಿದರೆ ನಮ್ಮ ಅಣ್ಣಾಜಿಯವರು ಒಂದು ಒಳ್ಳೆ ಮುತ್ತಿನಂಥ ಮಾತು ಹೇಳಿದ್ದಾರೆ. ಜಾತಿಯಲ್ಲಿ ಕಿಡಿಗೆ ಹಚ್ಚೋರಂಥ ಕಿಡಿಗೇಡಿಗಳು ಹೆಚ್ಚಿಗಾಗಿದ್ದಾರೆ. ಆ ಥರ ಆಗಬಾರ್ದಂತೂ ಇವರೊಂದು ಕಿವಿ ಮಂತ್ರವನ್ನು ಹೇಳ್ತಿದ್ದಾರೆ. ಆದರೆ ಕಿಡಿಗೇಡಿಗಳನ್ನು ಜಾತಿಯಲ್ಲಿ ಬೆಂಕಿ ಹಚ್ಚಿ ಊರದಲ್ಲಿ ಬೆಂಕಿ ಹಚ್ಚೋಂಥ ಕೆಲಸ ಮಾಡಬಾರ್ದು. ಅವ್ರದ್ದು ಪ್ರಮೋದ್ ಶಿಂದೆ ಅವರಿಗೆ ನಾನು ಒಂದು ಆಹ್ವಾನ ಮಾಡ್ತೇನೆ. ಯಾವಾಗಲೂ ಮಾತಾಡಬೇಕಾದ್ರೆ ವಿಚಾರದಿಂದ, ಅನುಮತಿದಿಂದ, ಒಂದು ಎಚ್ಚರಿಕೆದಿಂದ ಮಾತಾಡಬೇಕು. ಯಾಕಂದರೆ ಅವರು ಒಂದು ಅಡ್ವೊಕೇಟ್ ಅಂತ ಹೆಸರನ್ನು ಹಚ್ಚುತ್ತಾರೆ. ಅಡ್ವೊಕೇಟ್ ಅಂದರೆ ಒಂದು ನ್ಯಾಯವಂತಂದು ಮಾತಾಡಬೇಕು. ಯಾರಿಗಾದರೂ ಒಂದು ಮನಸ್ಸಿಗೆ ನೋವು ಅಂತ ಮಾತಾಡಬಾರ್ದು. ಜಾತಿಯಲ್ಲಿ ಬೆಂಕಿ ಹಚ್ಚೋದು ಕೆಲಸ ಮಾಡಬಾರ್ದು. ನನ್ನ ಹೊಲೆನೋ, ನನ್ನ ಮಾದಿಗನೋ, ಅವನು ಕ್ರಿಶ್ಚನೋ, ಅವನು ಬೌದ್ಧನೋ ಅಂತ ಈ ಥರ ಯಾವುದೂ ಮಾತಾಡಬಾರ್ದು. ಆದರೆ ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲ್ಲರನ್ನು ಸರಿ ಸಮಾನವಾಗಿ ಅಣ್ಣಾಜಿಯವರನ್ನು ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೆ ನಾವು ನಮ್ಮದು ಸಹ ಕುಟುಂಬದಿಂದ, ನಮ್ಮ ಸಹ ಮಾದಿಗ ಸಮಾಜದಿಂದ ಅವ್ರಿಗೆ ಪೂರ್ಣತವಾಗಿ ನಮ್ಮ ಬೆಂಬಲ ಇದೆ. ಇನ್ನು ಮುಂದೆ ಅದೇ ಥರ ಜಾತಿಯಲ್ಲಿ ಬೆಂಕಿಯನ್ನು ಹಚ್ಚುವುದಂತೆ ಮಾಡಿದರೆ ನಮ್ಮ ಮಾದಿಗ ಸಮಾಜ ಸುಮ್ಮನೆ ಕೊಡೋದಿಲ್ಲ, ರೋಡಿಗೆ ಬರುತ್ತದೆ, ಸ್ಟ್ರೈಕ್ ಮಾಡಿ ಒಂದು ಪಾಠ ಕಲಿಸೋದಂತೂ ನಾವು ಮಾಡುತ್ತೇವೆ ಅಂತ ನಾನು ಅದನ್ನು ಹೇಳುತ್ತೇನೆ. ಆ ನಂತರ ಅಣ್ಣವರಿಗೆ ವೇದಿಕೆ ಮೇಲೆ ಕುಂತಿದಂಥ ಎಲ್ಲರಿಗೂ ನಾನು ಅನುಮತಿ ಕೇಳಿ ಎರಡನ್ನು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಭೀಮ್, ಜೈ ಮಾದಿಗ.